ಫ್ರೆಂಡ್ಸ್, ಇದು ಪನ್ನೀರ್ ತಿಕ್ ಮಸಾಲ ಅಂತ. ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಇದಕ್ಕೆ ಏನೇನು ಪದಾರ್ಥ ಬೇಕು ಅನ್ನೋದನ್ನು ನೋಡೋಣ. ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಬಡವರ ಮಗಳು ಸ್ನೇಹ. ಇವತ್ತು ಪನ್ನೀರು ಟಿಕ್ಕ ಮಸಾಲ ಮಾಡ್ತಾ ಇದ್ದೀನಿ. ಅದು ಓಟ ಸ್ಟೈಲಲ್ಲಿ. ಫಸ್ಟು ಕಲಸೋದಕ್ಕೆ ಏನೇನು ಬೇಕು ಅಂತ ನೋಡ್ಕೊಳ್ಳೋಣ. ಏನೇನು ಪದಾರ್ಥ ರೆಡಿ ಮಾಡ್ಕೋಬೇಕು ಫಸ್ಟು ಅನ್ನೋದು ತೋರಿಸ್ತೀನಿ. ಕೊತ್ತಂಬರಿ ಸೊಪ್ಪು ಹಚ್ಚಿರೋದು, 4 ಹಸಿಮೆಣಸಿನ್ಕಾಯಿ, ಪನ್ನೀರು, ದಪ್ಪ ಮೆಣಸಿನ್ಕಾಯಿ, ಈರುಳ್ಳಿ, ಒಗ್ಗರಣೆಗೆ ಜೀರಿಗೆ, ಚಕ್ಕೆ, 2 ಏಲಕ್ಕಿ, ಪಲಾವ್ ಎಲೆ, ಆಮೇಲೆ ಕಲಸೋದಕ್ಕೆ ಜೀರಿಗೆ ಪುಡಿ, ಕಡಲೆ ಹಸಿಟ್ಟು, ಹಸಿಮೆಣಸಿನ್ಕಾಯಿ ಪುಡಿ, ಅರಿಶಿನ, ಇದು ಮೆಣಸಿನ ಪುಡಿ, ಗರಂ ಮಸಾಲ, ನಿಂಬೆಹಣ್ಣು ರಸ, 5 ಟೊಮೊಟೊ, 2 ಈರುಳ್ಳಿ, ಬಾದಾಮಿ, ಮೊಸರು. ಓಕೆನಾ ಫ್ರೆಂಡ್ಸ್? ಬಾದಾಮಿ, ಈರುಳ್ಳಿ, ಟೊಮೊಟೊ ಇದು ರುಬ್ಕೊಳ್ಳೋದು. ಓಕೆನಾ? ನೆಕ್ಸ್ಟು ಇದು ಕಲಿಸ್ಕೊಳ್ಳೋದು ಹೇಗೆ ಅಂತ ನೋಡೋದ ಬನ್ನಿ. ಕಲಿಸ್ಕೊಳ್ಳೋಣ ಫಸ್ಟು. ಓಕೆನಾ? ಇದಕ್ಕೆ ಮೊಸರು ಹಾಕಿದ್ದೀನಿ. ಇದಕ್ಕೆ ನೆಕ್ಸ್ಟ್ ಇನ್ನೇನೇನು ಹಾಕಬೇಕು ಅನ್ನೋದನ್ನು ಹೇಳ್ತೀನಿ. ಮೆಣಸಿನ ಪುಡಿ, ಅರಿಶಿನ, ಅಚ್ಚ ಖಾರದ ಪುಡಿ, ಜೀರಿಗೆ ಪುಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು 2 ಸ್ಪೂನ್ ಹಾಕ್ಕೊಳ್ಳಿ. ಕಸ್ತೂರಿ ಮೆಂತಿ, ನಿಂಬು, ಪನ್ನೀರು, ಈರುಳ್ಳಿ, ಪನ್ನೀರು, ದಪ್ಪ ಮೆಣಸಿನ್ಕಾಯಿ ಇಷ್ಟು ಹಾಕೋಬೇಕು. ನೋಡಿ, ದಪ್ಪ ಮೆಣಸಿನ್ಕಾಯಿ, ಈರುಳ್ಳಿ ಈ ಥರ ಕಟ್ ಮಾಡ್ಕೊಳ್ಳಿ. ದಪ್ಪ ಮೆಣಸಿನ್ಕಾಯಿ ಎಲ್ಲನೂ. ಓಕೆನಾ? ಆಮೇಲೆ ಕೊತ್ತಂಬರಿ ಸೊಪ್ಪು ಹಚ್ಚಿರೋದು, ಆಮೇಲೆ ಆಯಿಲ್ 1-2 ಸ್ಪೂನು ಆಯಿಲ್ ಹಾಕ್ಕೊಳ್ಳಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಆಮೇಲೆ ಫ್ರೆಂಡ್ಸ್, ಇದು ಉಪ್ಪು. ನಿಮಗೆ ಉಪ್ಪು ಖಾರ ಎಷ್ಟು ಬೇಕೋ ಹಾಕ್ಕೊಳ್ಳಿ. ಆಮೇಲೆ ಒಗ್ಗರಣೆಗೆ ಏನು ಬೇಕು ಅನ್ನೋದನ್ನು ಹೇಳ್ತೀನಿ. ಅದರಲ್ಲೂ ನೀವು ಬೇಕಾದ್ರೆ ಹಾಕೋಬೋದು. ಫ್ರೆಂಡ್ಸ್, ಇದಕ್ಕೆ ಕಡಲೆ ಹಸಿಟ್ಟನ್ನು ಹಾಕಬೇಕು. ಓಕೆನಾ? ಕಡಲೆ ಹಸಿಟ್ಟನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ನಿಮಗೆ ಜಾಸ್ತಿ ಗ್ರೇವಿ ಬೇಕಂದರೆ ಇನ್ನೊಂದು ಸ್ಪೂನ್ ಹಾಕೊಳ್ಳಿ. ಓಕೆನಾ? ಇದು ಹಾಕಿ ಇನ್ನೊಂದು ಸ್ವಲ್ಪ ಮಿಕ್ಸ್ ಮಾಡಿ. ಇದು ಒಂದು 10 ನಿಮಿಷ ಮುಚ್ಚಿಡೋಣ. ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ. ಇದು 10 ನಿಮಿಷ ಮಿಕ್ಸ್ ಮಾಡಿ ಇವಾಗ ಇದಕ್ಕೆ ಜಾರ್ಗೆ ಇದು ಬಾದಾಮಿ, ಟೊಮೊಟೊ, ಈರುಳ್ಳಿ. ಓಕೆನಾ? ನೋಡಿ, ಈರುಳ್ಳಿ, ಟೊಮೊಟೊ, ಗೋಡಂಬಿ ಇದಿಷ್ಟನ್ನು ಹಾಕಿ ಈಗ ರುಬ್ಕೊಳ್ಳೋಣ ಬನ್ನಿ. ಓಕೆನಾ? ರುಬ್ಬಿದ್ಮೇಲೆ ಒಗ್ಗರಣೆಗೆ ಹಾಕಬೇಕು. ಅದು ಒಗ್ಗರಣೆಗೆ ಏನಂತ ಹೇಳಿದ್ದೀನಿ. ರುಬ್ಕೊಬರೋಣ ಬನ್ನಿ. ಫ್ರೆಂಡ್ಸ್, ಇವಾಗ ನಾನು ಗ್ಯಾಸ್ ಹಚ್ಕೊಂಡಿದ್ದೀನಿ. ಎಣ್ಣೆನೂ ಕಾಯಕ್ಕಿಟ್ಟಿದ್ದೀನಿ. ಎಣ್ಣೆನೂ ಕಾದಿದೆ. ಬಟ್ ಇದಕ್ಕೆ ಚಕ್ಕೆ, 2 ಏಲಕ್ಕಿ, ಜೀರಿಗೆ, ಪಲಾವ್ ಎಲೆ. ಸ್ವಲ್ಪ ಉರಿ ಕಡಿಮೆ ಮಾಡ್ಕೊಳ್ಳಿ. ಆಮೇಲೆ ಹಸಿಮೆಣಸಿನ್ಕಾಯಿ ಪುಡಿ. ನಿಮ್ಮ ಖಾರ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಆಮೇಲೆ ಜೀರಿಗೆ ಪುಡಿ, ಗರಂ ಮಸಾಲ, ಆಮೇಲೆ ಮಸಾಲೆ. ಸ್ವಲ್ಪ ಇದು ಫ್ರೈ ಆಗಬೇಕು. ನೋಡಿ, ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ. ಇದು ಒಂದು ಸ್ವಲ್ಪ ಫ್ರೈ ಆಗಬೇಕು. ಇದು ಒಂದು ಸ್ವಲ್ಪ ಫ್ರೈ ಆಗಿ ಎಣ್ಣೆ ಬಿಡಬೇಕು. ಎಣ್ಣೆ ಬಿಟ್ಟ ಮೇಲೆ ಮಿಕ್ಕಿದ ಮಸಾಲೆ ಹಾಕೋಣ. ಸ್ವಲ್ಪ ಎಣ್ಣೆ ಬಿಡಲಿ. ಬನ್ನಿ ಫ್ರೆಂಡ್ಸ್, ಹೆಂಗಾಗಿದೆ ಅಂತ ನೋಡೋದ.
ನೋಡಿ ಈಗೆಲ್ಲ ಎಣ್ಣೆ ಬಿಟ್ಟಿದೆ, ಈ ಥರ ಎಣ್ಣೆ ಬಿಡಬೇಕು. ನೋಡಿ ನಾವು ಬೆರೆಸಿದ್ವಲ್ಲ ಅದನ್ನು ಹಾಕ್ತಾಯಿದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಆದಮೇಲೆ ಸ್ವಲ್ಪ ನೀರು ಹಾಕೋಣ. ಅದೇ ಇದರೊಳಗಡೆ ಎಲ್ಲ ಕಲಸಿದ್ವಲ್ಲ ಅದು ಇದು ನೀರು, ಸ್ವಲ್ಪ ನೀರು ಹಾಕೋಣ. ನಿಮಗೆ ಉಪ್ಪು ಖಾರ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ, ಓಕೆನಾ. ಆಮೇಲೆ ಹಸಿಮೆಣ್ಸಿನ್ಕಾಯಿ, ಇನ್ನೊಂದು ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ. ಇದೆಲ್ಲ ಚೆನ್ನಾಗಿ ಬೇಯಬೇಕು. ಬೇಯಲಿ ಫ್ರೆಂಡ್ಸ್. ಬೆಂದ ಮೇಲೆ ನೋಡೋಣ ಹೇಗಾಗಿದೆ ಅಂತ, ಓಕೆನಾ. ಇದಕ್ಕೆ ಮುಚ್ಚಿಬಿಡೋಣ ಈಗ. ಬೆಂದ ಮೇಲೆ ಹೇಗಾಗಿದೆ ಅಂತ ನೋಡೋಣ, ಓಕೆ. ಬನ್ನಿ ಫ್ರೆಂಡ್ಸ್, ಹೇಗಾಗಿದೆ ಅಂತ ನೋಡೋಣ. ವಾವ್, ಚೆನ್ನಾಗಾಗಿದೆ ನೋಡಿ. ಓಕೆ, ಇದನ್ನು ರೈಸು ಆಮೇಲೆ ಚಪಾತಿ, ಪೂರಿ, ದೋಸೆಗೆಲ್ಲ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನೋಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬರ್ ಆಗಿ. ದಯವಿಟ್ಟು ನಿಮ್ಮ ಕಡೆಯಿಂದ ನಂಗೆ ಸಪೋರ್ಟ್ ಆಗಬೇಕು. ಆದರೆ ಟೇಸ್ಟ್ ಮಾಡಿ, ಓಕೆ, ಮಾಡಿದ್ಮೇಲೆ.